ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್. ಬಿಜೆಪಿ ಶಾಸಕ ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿ. ತನಿಖೆ ಮಾಡಲಿಕ್ಕೆ ನಾವು ಯಾರೂ ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ. ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿ. ತನಿಖೆ ಮಾಡಲಿಕ್ಕೆ ನಾವು ಯಾರೂ ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ. ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿ. ತನಿಖೆ ಮಾಡಲಿಕ್ಕೆ ನಾವು ಯಾರೂ ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ. ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿ. ತನಿಖೆ ಮಾಡಲಿಕ್ಕೆ ನಾವು ಯಾರೂ ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ. ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿ. ತನಿಖೆ ಮಾಡಲಿಕ್ಕೆ ನಾವು ಯಾರೂ ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ. ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿ. ತನಿಖೆ ಮಾಡಲಿಕ್ಕೆ ನಾವು ಯಾರೂ ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ. ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವ್ರು ಬಿಜೆಪಿ ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿ. ತನಿಖೆ ಮಾಡಲಿಕ್ಕೆ ನಾವು ಯಾರೂ ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ. ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಕೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ ಬಿಜೆಪಿ ಶಾಸಕ. ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್. ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು
ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು BJP ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ BJP ಶಾಸಕ? ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್, ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದ್ರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ BJP ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು BJP ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ BJP ಶಾಸಕ? ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್, ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದ್ರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ BJP ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು BJP ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ BJP ಶಾಸಕ? ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್, ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದ್ರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ BJP ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು BJP ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರ್ BJP ಶಾಸಕ? ಡೀಟೇಲ್ಸ್ ಗೊತ್ತಿಲ್ಲ, ಟಿವಿನಲ್ಲಿ ನೋಡಿದೆ. ಹಾಂ ಸರ್, ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಂದ್ರೆ ರಾಜ್ಯದಲ್ಲಿ ಲಂಚಾವತಾರ ಇದೆ ಅಂತ BJP ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಡ್ಡಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್. ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು BJP ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರೋಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.